ಇವಾಗ ಸೈಡ್ಗೆ ಇಬ್ಬರು ಕ್ವಾಟ್ಲೆ ಇಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದರ್ಶನ್. ಸೊ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ನನ್ನ ಫ್ರೆಂಡ್ಸ್. ಸೊ ಫೈನಲಿ ಡೇ 2 ನಾವು ಹೋಗ್ತಾ ಇರೋವಂಥ ಪ್ಲೇಸ್, ಮೋಸ್ಟ್ ಅವಾಯ್ಡೆಡ್ ಪ್ಲೇಸ್ ಅಂತ ಅಂದರೆ ನಾಗಮಲೈ ಟ್ರಕ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 2 ನಾಗಮಲೈ ಟ್ರಕ್ ಹೋಗ್ತಿದ್ದೀವಿ. ಸೊ ಎಲ್ಲ ಫ್ರೆಶ್ ಆಗಿ ಈಗ ನಡ್ಕೊಂಡು ಬಂದಿದ್ದೀವಿ. ಜೀಪ್ ಎಷ್ಟು ಏನಂತ ವಿಚಾರಿಸ್ಕೊಂಡು 7 ಕಿಲೋಮೀಟರ್ಸ್ ಏನೋ ಡ್ರಾಪ್ ಮಾಡ್ತಾರಂತೆ. ಅಲ್ಲಿಂದ ಹೇಗೇನು 7 ಕಿಲೋಮೀಟರ್ಸ್ ಟ್ರಕ್ ಮಾಡಬೇಕು. ನೋಡಿ, ಇದೇ ಜೀಪ್ಗಳು. ಇವಾಗ ಸೈಡ್ಗೆ ಅಲ್ಲ ಮತ್ತೆ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ನಾಯಿಗಳೆಲ್ಲ ತುಂಬಾ ಅಂಬಲ್ಲು. ಟ್ಯಾಂಕ್ ಚಿನ್ನ, ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಸೊ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಈಗ ಕಾಫಿ ಕುಡ್ಕೊಂಡು ಡೈರೆಕ್ಟ್ ಅಲ್ಲಿ ಬೆಟ್ಟದ ತುದಿಗೆ ಹೋಗ್ತೀವಿ. ಅಲ್ಲಿಗೆ ಡ್ರಾಪ್ ಮಾಡ್ತಾರಂತೆ ಜೀಪಿಂದ. ನೋಡಿ ಗಾಯ್ಸ್, ಏನು ಮಸ್ತಾಗಿದೆ ಆಫ್ ರೋಡು ಅಂದರೆ. ಈ ಗಾಡೀಲಿ ಬಂದಿದ್ದು ನಾವು, ಏನು ಸಲೀಸಾಗಿ ಹತ್ಕೊಬಂತು ಗುರು. ಇದೆಲ್ಲ ಏನು ಕಲ್ಲುಗಳು ನೋಡಿ ಹೆಂಗಿದೆ. ನೀವು ಅಲ್ಲೂ ನೋಡಿದ್ದೀರಿ ಹಳೆ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲಿ. ಸೊ ಏನು ಡೀಪ್ ಇತ್ತು ಅಂದರೆ, ಸೊ ನೋಡಿ ಈ ಗಾಡಿ ಏನು ಈಸಿಯಾಗಿ ಹತ್ಕೊಬಂತು ಅಂದರೆ ಅಲ್ಟಿ ಮಾತ್ರ. ಅಣ್ಣ ಏನು ಸ್ಪೀಡಾಗಿ ಬಂತು ಅಂದರೆ ಈ ರೋಡಲ್ಲಿ, ಅದನ್ನು ಗಾಡಿ ಫುಲ್ಲು ಸ್ಮೋಕಲ್ ಎಫೆಕ್ಟಲ್ಲಿ ಐತೆ. ಈಗ ಎಂಟ್ರೆನ್ಸಲ್ಲಿ ಟಿಕೆಟ್ಸ್ ಎಲ್ಲ ತೋರಿಸ್ಕೊಂಡು ಈಗ ಒಳಗೆ ಹೋಗ್ತಾ ಇದ್ದೀವಿ. ಸೆಕ್ಯೂರಿಟೀಸ್ ಕರಿಯ ಬಿಳಿಯ. ಹೋಗೋ ದಾರಿ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಆರಾಮಾಗಿ ಇಲ್ಲಿ ಜೀಪ್ ಎಲ್ಲ ಅದರಲ್ಲೂ ಹೋಗ್ಬೋದು. ಬಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲನೂ ಸ್ಟಾಪ್ ಮಾಡಿದಾರಂತೆ. ನಮ್ ಡ್ಯಾನ್ಸ್ ಬಗ್ಗೆ ಒಪ್ಪಿದೆ ಹೇಳಿ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲಣ್ಣ. ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಬಿಸಿಲು ಬಂದರೆ ಮಾತ್ರ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ದಾರಿ ತುಂಬ ಬೇರೆ ಬೇರೆ ದಾರಿಗಳಿದೆ. ಬೋರ್ಡ್ ನೋಡ್ಕೊಂಡು ಹೋದರೆ ಈಸಿ ಆಗುತ್ತೆ. ನಾಗಮಲೈ ಟ್ರಕ್ಕಿಗೆ ಬರೋಕ್ಕೆ ಪ್ರೊಸೀಜರ್ ಏನಂತ ಅಂದರೆ, ಆನ್ಲೈನಲ್ಲಿ ನಾವು ಫಸ್ಟು ಬುಕ್ ಮಾಡ್ಕೋಬೇಕು. 200 ರುಪೀಸ್ ಟಿಕೆಟ್ ಇದೆ. ಸೊ ಅಲ್ಲಿಂದ ನಾವು ಮಲೆ ಮಹದೇಶ್ವರ ಹಿಲ್ಸಿಗೆ ಬಂದರೆ, ಅಲ್ಲಿ ಅನ್ನದಾಸೋಹದಿಂದ ಡೌನ್ ಬಂದರೆ ಜೀಪ್ ಇರುತ್ತೆ. ಜೀಪಿಗೆ ಪರ್ ರೇಟ್ 40 ರುಪೀಸ್ ತೊಗೊಳ್ತಾ ಇದ್ದಾರೆ ಈಗ. ಸೊ ಅಲ್ಲಿಂದ ನಮಗೆ ಚೆಕ್ ಪೋಸ್ಟ್ ಎಂಟ್ರೆನ್ಸ್ವರೆಗೂ ಡ್ರಾಪ್ ಮಾಡ್ತಾರೆ. ಚೆಕ್ ಪೋಸ್ಟ್ ಎಂಟ್ರೆನ್ಸಿಂದ 9 ಕಿಲೋಮೀಟರ್ ಟ್ರಕ್ ಮಾಡಬೇಕು. ಬುಕ್ ಮಾಡಿರೋಂಥ ಟಿಕೆಟ್ನ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ.
ಜಾಗ ಇಲ್ವೋ ಜಾಗ ಇಲ್ವೋ ಹಾಗೆ ಕಾಡಿನ ಮಧ್ಯೆ ಸಾಕ್ತಾ ಮರನ ಏರಿ ಮರಕೋತಿ ಆಟನ ಆಡಿಕೊಂಡು ಪ್ರಕೃತಿ ಸೌಂದರ್ಯನ ಸವಿಯುತ್ತಾ ಹಾಗೆ ಹಾಡುಗಳನ್ನ ಆಡಿಕೊಂಡು ಡ್ಯಾನ್ಸ್ನ ಮಾಡ್ತಾ ಹಾಗೆ ಮುಂದೆ ಸಾಕ್ತಾ ಹೋದ್ವಿ. ಫುಲ್ ನಿಂತಿವೆ ನೀರು. ನಾವು ಹೋಗ್ತಾ ಇರೋಂಥ ಜಾಗ ಎಷ್ಟು ಸುಂದರವಾಗಿದೆ ಅನ್ನೋದು ಇಲ್ಲಿ ಯಾರಿಗೂ ಅಂದಾಜು ಕೂಡ ಇಲ್ಲ. ಆದರೆ ನಾವು ನಡ್ಕೊಂಡು ಹೋಗ್ತಾ ಇರೋಂಥ ದಾರಿ ಮಾತ್ರ ತುಂಬಾ ಸುಂದರವಾಗಿತ್ತು. ಅದು ಹಳೆ ಪಾಳು ಮನೆ ಬಿದ್ದೈತೆ, ಒಳಗೆ ಏನಾಯ್ತು ನೋಡೋಣ ಬನ್ನಿ. ಪ್ರೇಮಿಗಳ ಮನೆ ಇದು, ತಾಜ್ ಮಹಲ್, ಬಜೆಟ್ ಪ್ರೇಮಿಗಳ ತಾಜ್ ಮಹಲ್ ಇದು. ಮಚ್ಚ ಚೇತನ್ ಅರೀಂದ್ರ ಎಲ್ಲ ಇಬ್ರೇ ಹೋಗ್ಬಿಟ್ಟವ್ರೆ. ಬಿಡಪ್ಪ ತಿನ್ನೋ ಏನಾಗಲ್ಲ ಒಟ್ರೋ ಸೊ ಗೈಸ್, ಹಿಂಗೆ ಆಡ್ತಿದ್ರೆ ನಾವು ಪಕ್ಕ ಊರವ್ರ ಕೈಯಲ್ಲಿ ಒಂದ್ ರೌಂಡ್ ಹಾಕಿಸ್ಕೊಯ್ತೀವಿ. ಈ ಕಡೆ ನೋಡಿ ಏನ್ ಮಸ್ತಾಗೈತ್ ಜಾಗ. ಸೊ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಗಾಡಿಗಳು, ಇಲ್ಲಿ ತನಕ ಬರುತ್ತೆ. ಆಕ್ಚುಲಿ ನಾವು ಫುಲ್ಲು ಡೆಡ್ ಎಂಡ್ ಅಂತ ಅಂದ್ರೆ ಈ ಪಾಯಿಂಟ್ ತನಕ ಬಂದು ನಿಲ್ಲಿಸ್ತಾರೆ. ಇಲ್ಲಿಂದ ಆಕ್ಚುಯಲ್ ಟ್ರಕ್ ಸ್ಟಾರ್ಟ್. ಬಟ್ ನಾವು ಬಂದಿದ್ದೆಲ್ಲ ಒಳಗೊಳಗೆ, ಮೈನ್ ರೋಡಲ್ಲಿ ಬಂದಿದ್ರೆ ಇನ್ನೂ ದೂರ ಆಗ್ತಿತ್ತು. ಸೊ ಜೀಪ್ಗಳು ಈ ತರ ಗಾಡಿಗಳು ಬರೋದಕ್ಕೇನೆ ಮೇನ್ ರೋಡ್ ಇದೆ. ಬಟ್ ನಾವು ಬಂದಿರೋದು ಒಳಗೊಳಗೆ. ಸೊ ಈಗ ಇಲ್ಲಿಂದ ಆಕ್ಚುಯಲ್ ಕಾಲ್ದಾರಿ ಸ್ಟಾರ್ಟ್ ಆಗುತ್ತೆ, ಮುಂದೆ ಹೋಗ್ಬೇಕು. ಏನ್ ಸಖತ್ತಾಗಿದೆ ಗುರು, ಊರೇ ಒಂಥರ ವೈಬ್ ಇದೆ. ಗೈಸ್ ನೋಡಿ ಏನ್ ಸಖತ್ತಾಗಿದೆ. ಚಿತ್ರಾನ್ನ ಸಿಗುತ್ತಿಲ್ಲ. ನಾನ್ ಚಿತ್ರಾನ್ನ ಇಲ್ಲಿ ತಿಂತೀನಿ, ಇಡ್ಲಿ ಅವ್ರಿಗೆ ಇಬ್ರಿಗೂ ವ್ಯಾಪಾರ ಮಾಡಿಸ್ಬೇಕು. ಏನಜ್ಜಿ ಕರೆಕ್ಟ್ ತಾನೆ? ಏಯ್ ಚಿತ್ರಾನ್ನ ಇಲ್ಲಿಗೆ ಬರ್ರೋ. ಸೊ ಚಿತ್ರಾನ್ನ ಇಲ್ಲಿ, ಇಡ್ಲಿ ಅಲ್ಲಿ.
ನಂತರ ಎಲ್ಲರೂ ಆ ಸುಂದರವಾದ ಒಂದು ಲೊಕೇಶನ್ನಲ್ಲಿ ಹೊಟ್ಟೆ ತುಂಬ ಟಿಫಿನ್ನ ಮಾಡಿಕೊಂಡು ಒಳ್ಳೆ ರೆಸ್ಟ್ ಮಾಡಿ ನಮ್ಮ ಟ್ರೆಕ್ಕಿಂಗ್ನ ಮುಂದುವರ್ಸಿದ್ವಿ. ಹಾಗೆ ನಡೀತಾ ನಡೀತಾ ಸುಂದರವಾದ ಜಾಗಗಳನ್ನ ನೋಡಿಕೊಂಡು ಅಲ್ಲಲ್ಲೇ ಸಿಗುವಂಥ ಹಳ್ಳಿಗಳಲ್ಲಿ ಜನರನ್ನು ಮಾತಾಡಿಸ್ಕೊಂಡು ಹಾಗೆ ನಮ್ಮ ಜರ್ನಿ ಮುಂದುವರಿತು. ಗೈಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲೆ, ಅಲ್ಲಿಗೆ ಹೋಗ್ಬೇಕಂತೆ ನಾವು. ಹೌದಾ ರೀಂದ್ರ? 100ಕ್ಕೆ 100 ಸತ್ಯನಾ? ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು ರೌಂಡ್ ಆಫ್ ಆಗೈತೆ ಎಲ್ರಿಗೂ. ಅಲ್ಲಿಗೆ ಹೋಗ್ಬೇಕು ಇವಾಗ. ಈಗ ಅಲ್ಲೊಂದು ಊರು ಸಿಗುತ್ತೆ, ಅಲ್ಲೊಂದು ಸ್ವಲ್ಪ ಹೊತ್ತು ಏನಾದ್ರು ಮೇಯ್ಕೊಂಡು ಸೀದಾ ಮೇಲ್ಗಡೆ ಬೆಟ್ಟಕ್ಕೆ ಹೋಗೋಣ. ಜಾಗ ಮಾತ್ರ ಅಲ್ಟಿ. ಆಗುತ್ತೆ ಬ್ರೋ, ಯು ಕ್ಯಾನ್. ಮಕ್ಳು ಕಳ್ರು ಅವರು. ಅಪ್ಪಿ ಇಲ್ಲಿ ನೋಡಿಲಿ, ಹಾಯ್ ಮಾಡೊಂದು. ಕೊಡು ಪಾರ್ಲೇಜಿ, ಸಾಕು, ವಿಡಿಯೋ ಕೊಟ್ಟಿದ್ದಷ್ಟೇ. ಸೊ ಒಂದು ದೇವಸ್ಥಾನ ಈಗ ಸಿಕ್ತು, ಇನ್ನ ಮೇಲೆ ಹೋಗ್ಬೇಕಾದ್ರೆ ಎಷ್ಟು. ನೀವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗಲೇ 9:30ನಾ? ಹೌದಾ? ನಾವು ಅಂದ್ರೆ ನೀವು ಎಲ್ಲಿಂದ ಹತ್ತಿದ್ದು? ಸ್ಟಾರ್ಟಿಂಗು ಅಲ್ಲಿ ಯಾವ್ದು ಮಹದೇಶ್ವರ ಇದು? ಹಾಂ, ನಾವು ಅಲ್ಲಿಂದನೇ. ನಾವು 7 ಗಂಟೆಗೆ ಹತ್ತಿದ್ದು ನೋಡಿ, ಇನ್ನೊತ್ತು ವಿಡಿಯೋ ಮಾಡ್ಕೊಂಡು ಹತ್ತುತ್ತಾನೆ ಇದೀವಿ. ನಿಮ್ದು ಯಾವ ಊರು? ಪಿರಿಯಾಪಟ್ಟಣ. ನಮ್ದು ರಾಮನಾಥಪುರ. ಗೊತ್ತಾ? ಹಾಂ, ಅಲ್ಲೇ. ಆನೆ ನೋಡಿ, ಆನೆ ಒಂದೇ. ಜಿಂಕೆ ಅವೆಲ್ಲ ನೋಡಿಲ್ವಾ? ಅಲ್ಲಿ ನೋಡಿ ಲ್ಯಾಂಡ್ ಏನು ಮಸ್ತಾಗಿ ಕಾಣಿಸ್ತಾ ಇತ್ತು. ಓ, ಅಲ್ಲೇ ದೇವಸ್ಥಾನ. ಜೈ, ಫೈನಲಿ ರೀಚ್ಡು. ಗೈಸ್, ಫೈನಲಿ 5 ಅವರ್ ಟ್ರೆಕ್ ಮಾಡಿ ರೀಚ್ ಆಗಿದ್ದೀವಿ ನಾಗಮಲೈ ದೇವಸ್ಥಾನಕ್ಕೆ. ನೋಡಿ ಏನು ಸಖತ್ತಾಗಿದೆ. ದಾರಿನೇ ಒಂದು ವೈಬ್ ಆದರೆ ಈ ದೇವಸ್ಥಾನನೇ ಒಂದು ವೈಬು. ದೇವಸ್ಥಾನದ ಪಕ್ಕದಿಂದ ಕಾಣಿಸ್ತಾ ಇರೋಂಥ ಒಂದು ವ್ಯೂ ಇದು. ಏನು ಬ್ಯೂಟಿಫುಲ್ ಆಗಿದೆ ನೋಡಿ.
ಗಾಯ್ಸ್ ಅಲ್ಲಿ ನೋಡಿ ಹಾವಿನ ರೂಪದಲ್ಲಿ ಕಾಣುವಂಥ ಒಂದು ಕಲ್ಲು. ಈ ಕಡೆ ಹೋದ್ರು ಅದು ಹಾವು ಮಾದೇಶ್ವರ ಇಲ್ಲಿ ಧ್ಯಾನ ಮಾಡುವಾಗ ನೆರಳು ಕೊಟ್ಟಿರೋದು ಅಂತ ಹೇಳ್ತಾರೆ ಜನ. ಇದಾ? ನಮಸ್ತೆ ಸರ್. ಅಣ್ಣ ಡೀಸೆಲ್ ಇಲ್ಲಿ ಇದು ಏನ್ ಜುಗಾಡ್ ಮಾಡಿರೋಣ ಗಾಡಿಯ? ಡೀಸೆಲ್ ಇಲ್ಲಿಂದ ಎಳೆಯೋದು. ಅಣ್ಣ ಇದೆಲ್ಲ 4 ವೀಲ್ ಡ್ರೈವಾ? 2 ವೀಲ್ ತಾನೆ? ಏನು ಇಷ್ಟು ಸಲೀಸಾಗಿ ಹೋಯ್ತದಲ್ಲ? ಓಡಿಸೋದ್ರ ಮೇಲೆ ಡಿಪೆಂಡ್ ಅಲ್ವಾ? ಓಡಿಸೋದ್ರ ಮೇಲೆ ಹೋಯ್ತದೆ, ಬಟ್ ಆದ್ರೂ ಎಷ್ಟು ಸಲೀಸಾಗಿ ಇಷ್ಟೊಂದು ಹಾಕೊಂಡು ಕೊನೆಗೂ ನಾಗಮಲೈ ಬೆಟ್ಟನ ಹತ್ತಿ ಅಲ್ಲಿ ದೇವರ ದರ್ಶನ ಪಡ್ಕೊಂಡು ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ನಂತರ ಕೆಳಗಿಳಿದ್ವಿ. ಅಲ್ಲಿ ನಾವು ಬೆಳಗ್ಗೆ ತಿಂಡಿ ತಿಂದಂಥ ಜಾಗದಿಂದ ಜೀಪ್ನ ಇಟ್ಕೊಂಡು ಡೈರೆಕ್ಟ್ ನಾವು ಬಂದು ತಲುಪಿದ್ದೇನೆ ಮಲೆ ಮಹದೇಶ್ವರ ಹಿಲ್ಸ್ಗೆ. ಸೊ ಗಾಯ್ಸ್, ಫೈನಲಿ ಬ್ಯಾಕ್ ಟು ಬೆಂಗಳೂರು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.